ಖಾತೆ ಹಂಚಿಕೆ ವಿಷಯದಲ್ಲಿ ಎದ್ದಿರುವ ಈ ಗೊಂದಲ ಅಸಮಾಧಾನಗಳ ಬಗ್ಗೆ ಅನೇಕ ಹಿರಿಯ ನಾಯಕರುಗಳು ಮಾತಾಡಿದ್ದಾರೆ. ನಾವೆಲ್ಲ ಒಟ್ಟಾಗಿ ಹೋದ್ರೆ ಅಭಿವೃದ್ಧಿ ಸಾಧ್ಯ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರು. ಮುಖ್ಯಮಂತ್ರಿಗಳು ಇದನ್ನೆಲ್ಲ ನೋಡ್ಕೊಳ್ತಾರೆ ಅಂತ ಯುಟಿ ಖಾದರ್ ಅವರು ಅಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂದ್ರು ಪ್ರಿಯಾಂಕ ಖರ್ಗೆ. ಸತೀಶ್ ಜಾರಕಿಹೊಳಿ ಅವರು 2 ದಿನ ಕಾದು ನೋಡೋಣ ಅಂತಾರೆ. ಏನೇ ಇದ್ರು ನಮ್ಮ ವರಿಷ್ಠರು ತೀರ್ಮಾನ ತಗೋತಾರೆ, ಅವ್ರು ಮಾತಾಡ್ತಾರೆ. ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದ ಕಾಂಗ್ರೆಸ್. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ರಾಮಲಿಂಗ ರೆಡ್ಡಿ ಅವರ ಸೇವೆ ನಮ್ಮ ಪಕ್ಷಕ್ಕೆ, ರಾಜ್ಯಕ್ಕೆ ಬಹಳ ಪ್ರಮುಖವಾದಂಥ ಕೊಡುಗೆ ಇದೆ. ಅವರ ಸೇವೆ ಅಗತ್ಯ ಇದೆ. ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ಈಗ ಅವರು ನಮ್ಮ ಲೀಡರ್ ಅವರು ಬಗ್ಗೆ ನಮಗೆಲ್ಲರಿಗೂ ಪಕ್ಷದಲ್ಲಿ ಅಪಾರ ಗೌರವ ಇದೆ. ಈ ಜವಾಬ್ದಾರಿಯನ್ನು ನಾನೇನು ಕೇಳಿದ್ದಲ್ಲ, ಇದು ಪಕ್ಷ ನನಗೆ ವಹಿಸ್ಕೊಟ್ಟಿದೆ, ಸರ್ಕಾರ ಮುಖ್ಯಮಂತ್ರಿಗಳು ವಹಿಸ್ಕೊಟ್ಟಿದ್ದಾರೆ. ಅವರ ಸಹಕಾರವನ್ನು ನಾನು ಬಯಸ್ತೇನೆ ಮುಂದೆ ಕೆಲಸ ಮಾಡುವಾಗ. ಯಾಕಂದರೆ ನಾವು ಒಂದು ಪಕ್ಷದಲ್ಲಿ, ಒಂದು ಸರ್ಕಾರದಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೇ ಏನಾದರೂ ಸ್ವಲ್ಪನಾದರೂ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಯಾವುದು ಅದು ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷ ಅಧ್ಯಕ್ಷರಿದ್ದಾರೆ, ಅವ್ರ ಅಧ್ಯಕ್ಷ ಸೂಕ್ತವಾಗಿ ಉತ್ತರ ಕೊಡ್ತಾರೆ. ನಮಗೇನು ಗೊತ್ತಿಲ್ಲ. ಈಗ ನೋಡಿ ಎಲ್ಲ ವಿಕೆಟ್ ಕರೆಕ್ಟಾಗಿದೆ, ಏನು ಕೂಡ ಆಗಲಿಲ್ಲ. ಇದಕ್ಕೆಲ್ಲ ಕೂಡ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರು ನಾಯಕತ್ವ ಕೊಡ್ತಾರೆ. ಎಲ್ಲರೂ ಕೂಡ ವಿಶ್ವಾಸದಿಂದ ಇದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದಾರೆ. ಇದರಲ್ಲಿ ಎಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೂ ಅದು ಕೊಟ್ಟಿದ್ದಾರೆ ಅಷ್ಟೇ. ಸಮಾಧಾನ ಮಾಡುವಂಥದ್ದು, ಪರ್ಯಾಯ ವ್ಯವಸ್ಥೆ ಮಾಡುವಂಥ ಶಕ್ತಿ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯವ್ರಿಗಿದೆ. ಕಾದು ನೋಡೋಣ, 1-2 ದಿವಸ, 2 ದಿವಸಗಳಲ್ಲಿ ಸರಿ ಆಗ್ಬೋದು. ಎಲ್ಲರೂ ಅಸಮಾಧಾನ, ಪ್ರಮೋಷನ್ ಆಗಬೇಕಂತ ಎಲ್ಲರೂ ಬಯಕೆ. ಯಾವುದೂ ಇಲ್ಲ, ಯಾವುದೂ ನೊಂದಿಲ್ಲ, ಯಾವುದೂ ಸಂತೋಷ ಇಲ್ಲ ಅಥವಾ ದುಃಖನೇ ಇಲ್ಲ. ಟೇಕಪ್ ಅದು ಮತ್ತೆ ವಾಪಸ್ ಮತ್ತೆ ಮತ್ತೆ ಬರ್ತದಲ್ಲ, ವಾಪಸ್ ಅದು ಟೇಕಪ್ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ರಣವಾಗಿ ತರ್ತಾರೆ. ಎಲ್ಲ ಮಾನ್ಯ ರಾಮಲಿಂಗ ರೆಡ್ಡಿ ಅವ್ರ ಜೊತೆಯಲ್ಲಿ ಮಾತನಾಡ್ತಾರೆ. ರಾಮಲಿಂಗ ರೆಡ್ಡಿ ಸಾಹೇಬರು ಅತ್ಯಂತ ಹಿರಿಯ ನಮ್ಮ ಪಕ್ಷದ ಮುಖಂಡರಾಗಿದ್ದಾರೆ. ವರಿಷ್ಠರು ಅವ್ರ ಜೊತೆಯಲ್ಲಿ ಮಾತನಾಡಿ ಅವರು ನಾಮಪತ್ರ ಹಿಂಪಡಿತಾರೆ ಅನ್ನುವಂತ ವಿಶ್ವಾಸ ಇದೆ. ಇವೆಲ್ಲ ನಮ್ಮ ಪಕ್ಷದ ಆಂತರಿಕ ವಿಷಯಗಳಿದ್ದಾವೆ. ನಮ್ಮ ಪಕ್ಷದ ವರಿಷ್ಠರು ಇದನ್ನು ಸರಿಪಡಿಸ್ತಾರೆ. ನನಗೆ ಸಂಪೂರ್ಣ ಸಮಾಧಾನ ಇದೆ. ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಅದು ನಿಸ್ವಾರ್ಥ ಭಾವದಿಂದ ಕೆಲಸ ಮಾಡ್ತಕ್ಕಂಥ ನನ್ನ ಸ್ವಭಾವ ಇದೆ. ಮತ್ತು ಕೆಲವು ಹಿರಿಯ ಸಚಿವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ KPCC ಅಧ್ಯಕ್ಷರು ಅದನ್ನು ರಿಸಾಲ್ವ್ ಮಾಡ್ತಾರೆ. ಅದನ್ನು ನಾನು ಗಮನಕ್ಕೆ ಬಂದಿದೆ, ನಾನು ಮಾಧ್ಯಮದಲ್ಲಿ ನೋಡಿದೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಅದನ್ನು ರಿಸಾಲ್ವ್ ಮಾಡ್ತಾರೆ. ಮುಖ್ಯಮಂತ್ರಿಯವರು ಬಹುಶಃ ಅವ್ರ ಜೊತೆ ಮಾತಾಡ್ತಾರೆ. ಯಾಕಂದರೆ ರಾಮಲಿಂಗ ರೆಡ್ಡಿ ಅವರು ಹಿರಿಯ ಸಚಿವರು, ಅವ್ರ ಜೊತೆ ಮಾತಾಡಬೇಕಾಗ್ತದೆ. ಮಾತನಾಡಿ ಅದನ್ನು ಇತ್ಯರ್ಥ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಮುಖ್ಯಮಂತ್ರಿಯವ್ರಿಗೂ ಭಾಳ ಹತ್ತಿರ ಒಂದು ಸ್ನೇಹನೂ ಇದೆ. ಒಟ್ಟಿಗೆ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ. ಒಟ್ಟಿಗೆ ಅವರೆಲ್ಲ ಒಂದೇ ಸಲ 89ರಲ್ಲಿ ಶಾಸಕರಾಗಿದ್ದರು. ಆದ್ದರಿಂದ ರಾಮಲಿಂಗ ರೆಡ್ಡಿ ಅವರಿಗೆ ಏನಾದರೂ ಯಾವ ರೀತಿಯಾಗಿ ಅದನ್ನು ಬಗೆಹರಿಸ್ಕೋಬೇಕು, ಅದು ಮುಖ್ಯಮಂತ್ರಿಯವರು ಖಂಡಿತ ಇತ್ಯರ್ಥ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಎಲ್ಲ ಇರ್ತದಮ್ಮ, ಸ್ವಲ್ಪ ಎಲ್ಲ ಇದ್ದೇ ಇರ್ತದಲ್ಲ, ಅದೆಲ್ಲ ನೋಡಿಕೊಂಡು ಮುಂದೆ ಹೋಗಬೇಕಾಗ್ತದೆ. ಅದಕ್ಕೆ ಎಲ್ಲ ಸರಿಪಡಿಸ್ತಾರೆ ಅಂತ ವಿಶ್ವಾಸ ಇದೆ. ಬಿಡಿ, ಸರಿಪಡಿಸ್ತಾರೆ. ಯಾಕೆ ಅನ್ನೋದು ಗೊತ್ತಾ, ಅವರು ಬೆಂಗಳೂರು ಕೇಳ್ತಾ ಇದ್ರು ಅನ್ನೋದು ನಮ್ಮ ಒಂದು ಭಾವನೆ ಇತ್ತು. ಬಹುಶಃ ಸಮಾಧಾನ ಮಾಡ್ಬೋದು ಅನ್ನಿಸ್ತದೆ ನನಗೆ. ಅಲ್ಲ, ಅವ್ರು ಒಳ್ಳೆ ಜನ. ಇವತ್ತು ರಾಮಲಿಂಗ ರೆಡ್ಡಿ ಅವರು ಉತ್ತಮವಾದಂಥ ಆಡಳಿತ ಮಾಡಿದ್ದಾರೆ, ಒಳ್ಳೆಯ ಹೆಸರಿದೆ ಅವರಿಗೆ. ನಮ್ಮ ಪಕ್ಷದಲ್ಲೂ ಒಳ್ಳೆಯ ಸೀನಿಯರ್ ಲೀಡ್ ಇದ್ದಾರೆ. ಏನೋ ಸಮಾಧಾನ ಮಾಡಿ ತೆಗೆದುಕೊಳ್ಳೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ ಕೊಡಲಿ ಬಿಡಿ, ಅದಕ್ಕೆ ಅವ್ರು ಏನು ಕೇಳಿದ್ರು ಅದನ್ನೇ ಕೊಡೋದು ಒಳ್ಳೇದು. ಎಲ್ಲದೂ ಈಡೇರ್ಸೋಕ್ಕಾಗಲ್ಲ. ಏನಾದ್ರು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಜಾರಾಗ್ಬೋದು. ಬಟ್ ಯಾಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ. ನಿಜವಾಗ್ಲೂ
ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು, ನಮ್ಮ ಪಕ್ಷಕ್ಕೆ ಭಾಳ ಬೇಕಾದವರು. ಅವ್ರನ್ನ ಯಾವ ರೀತಿ ತೆಗೆದುಕೊಳ್ತಾರೆ ನನಗೆ ಗೊತ್ತಿಲ್ಲ. ಎಲ್ಲೋ ಒಂದು ಇದು ಆಗಬಾರ್ದಾಗಿತ್ತು. ಅದನ್ನು ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಮಧ್ಯದಲ್ಲಿರ್ತಕ್ಕಂಥ ವಿಚಾರ, ಅದನ್ನು ಬಹಿರಂಗ ಆಗಬಾರ್ದಾಗಿತ್ತು. ಅದನ್ನು ಆದಷ್ಟು ಬೇಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಈಗ ಅವರು ಚರ್ಚೆ ಮಾಡ್ತಾರೆ. ನಾನು ಕೂಡ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ, ಮಾತಾಡಿದ್ದೀನಿ. ನಾನು ಇಟ್ಸ್ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ. ನನಗೆ ಅದು ಗೊತ್ತಿಲ್ಲ, ಅದು ಏನು ಕೊಟ್ಟಿದ್ರು ಏನು ಬಿಟ್ಟಿದ್ರು ಅಂತ ನಮಗೆ ಗೊತ್ತಿಲ್ಲ. ನಾನೇನು ಹೇಳೋಕ್ಕೆ ಬರೋದಿಲ್ಲ. ಈ ಮಾಧ್ಯಮದ ಮುಖ್ಯನೇ ನನಗೆ ತಿಳಿದು ಬಂತು ಅಷ್ಟೇ. ನೋಡೋಣ, ಅದೇ ಏನೇ ಆದರೂ ಕೂಡ, ಏನೇ ಇದ್ದರೂ ಕೂಡ ವಿಚಾರವನ್ನು ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.